ಮಾದೇವಪ್ಪ ಅವರು ಸಿಎಂ ಇಂದ ಯಾಕೋ ಮುನಿಸ್ಕೊಂಡಾರ, ಸ್ವಲ್ಪ ದೂರ ಇದಾರೆ ಅನ್ನೋ ಮಾತುಗಳು ಸರ್. ಅದ್ ನಿಮ್ದು ಊಟ ಆಗ್ತಿದ್ರಿ ಕಣ್ರಿ, ಮೀಸಲಾತಿ ವಿಚಾರವಾಗಿ ಸರ್ ಇದೆಯಾ ಇಲ್ವಾ ಅಂತ. ಅದೇ ನೀವು ಊಟ ಆಗ್ತಿದ್ರಿ ಮತ್ತೆ ಹೊಸದಾಗಿ ಯಾವಾಗಲೂ ಆತ್ಮೀಯರೇ. ಸರ್ಕಾರ ಆದೇಶ ರದ್ದು ಮಾಡೋ ದುರುದ್ದೇಶ ಹೊಂದಿದೆ ಅಂತ ಗೋವಿಂದ ಕಾರಜೋಳ ಆರೋಪ ಮಾಡಿದ್ದಾರೆ. ಸ್ವಾಮಿ, ಈ ವರದಿ ಬಂದಾಗ ಅವರೇ ಮಂತ್ರಿ ಇದ್ರು. ನಾರಾಯಣ ಸ್ವಾಮಿ ಇಲ್ಲೂ ಮಂತ್ರಿಯಾಗಿ ಅಲ್ಲೂ ಮಂತ್ರಿ ಆಗಿದ್ರು. ಪಾರ್ಲಿಮೆಂಟ್ರಿ ಏನಾಗಿ ಹೇಳಿದ್ದಾರೆ ಕೇಳಿ ಅವರು, ಆಗಲ್ರಿ ಯಾವ ಕಾರಣಕ್ಕೂ ಒಳ ಮೀಸಲಾತಿ ಕೊಡೋಕ್ಕೆ ಅಂತ. ಇಲ್ಲಿ ಅವರೇ ಮಂತ್ರಿ ಆಗಿದ್ರು. ನಮ್ಮ ಆಂಜನೇಯನೂ ಮಂತ್ರಿ ಆಗಿದ್ರು. ಯಾರ ಅಡ್ಡ ಬಂದಿರಪ್ಪ, ಯಾರ ಅಡ್ಡ ಬಂದರು? ಆ ಒಳ ಮೀಸಲಾತಿಗೆ ಮಾಡಬೇಕು ಅಂತ ಸಹಿ ಮಾಡಿರೋನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ಗೆ ನಾನು, ಅದಕ್ಕೆ ಸಹಿ ಮಾಡೋದಕ್ಕೆ ಸಚಿವ ಸಂಪುಟದಕ್ಕೆ ನಾನು, ಮಂತ್ರಿಗಳಾಗಿದ್ದವರು ಅವರು. ಹಿಂಗೆ ಮಾತಾಡಿದ್ರೆ ಹೆಂಗೆ? ರಾಜಕೀಯಕ್ಕೋಸ್ಕರ ಏನೇನೋ ಮಾತಾಡಬಾರ್ದು. ಪದೇ ಪದೇ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರು, ಯಾಕೆ ಸರ್ ಈ ತರ ಆರೋಪ ಇದೆಯಲ್ವಾ? ಇದೇನು ಕಿತ್ತು ಕೊಟ್ಬಿಡಕ್ಕೆ ಈ ಬದನೆಕಾಯಿನ? ಕಾನ್ಸ್ಟಿಟ್ಯೂಷನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನದಲ್ಲಿ ಆರ್ಟಿಕಲ್ 14 ಈಕ್ವಾಲಿಟಿ, 15 ಎಜುಕೇಷನ್, 16 ಎಂಪ್ಲಾಯ್ಮೆಂಟ್, ಈ ಆಧಾರದ ಮೇಲೆ ಸೋಷಿಯಲ್ ಅಫಿನಿಟಿ, ಬ್ಯಾಕ್ವರ್ಡ್ನೆಸ್ ಅಂಡ್ ಇನ್ಎಡೆಕ್ವೆಸಿ ಇದರ ಮೇಲೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಆ ಆರ್ಡರಲ್ಲೇ ತೀರ್ಮಾನ ಆಗಿರೋದು. ಅದು ಕೊಟ್ಟ ಮೇಲೆ ಇನ್ನೇನಿದೆ ಮಾತಾಡೋಕೆ? ಉಳಿದವೆಲ್ಲ ರಾಜಕೀಯ. ಆರ್ಡಿನೆನ್ಸ್ಗೆ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಇತ್ತು. ಆರ್ಡಿನೆನ್ಸ್ ಬೇಡ, ಬಿಲ್ ತರಬೇಕಂದ್ರೆ ಇಟ್ ನೀಡ್ಸ್ ಲಿಟ್ಲ್ ಮೋರ್ ಸ್ಟಡೀಸ್. ಅದರಿಂದ ನೆನ್ನೆ ತರ, ದಟ್ ಇಸ್ ದ ರೀಸನ್. ಆರ್ಡಿನೆನ್ಸ್ಗೆ ರೆಡಿ ಮಾಡಿದ್ದು ನಿನ್ನೆ ಕ್ಯಾಬಿನೆಟ್ಗೆ ಹಾಕೋದಕ್ಕೆ. ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ಮೇಲೆ ವ್ಯಾಪಕವಾಗಿ ಆರ್ಡಿನೆನ್ಸ್ ಬದಲಾಗಿ ನಾವು ಒಂದು ಕಾಯ್ದೆ ಮಾಡೋಣ. ಅವ್ರು ಹೇಳ್ತಾ ಇರೋದು ಸರ್, ಅಷ್ಟೊಳಗಡೆ ಯಾರನ್ನ ಕೋರ್ಟ್ ಹೋಗಿ ಕೋರ್ಟ್ ಅಲ್ಲಿ ಸ್ಟೇ ತಂದ್ರೆ ಎಲ್ಲ ರದ್ದಾಗುತ್ತೆ ಆದೇಶ. ಹೌದು, ಅವರ ಅನಿಸಿಕೆಗಳು. ಅವ್ರಿದ್ದಾಗ ಏನೂ ಮಾಡದೆ ಈಗ ಹೇಳ್ತಿದ್ರಲ್ಲ, ಅವ್ರ ಅನಿಸಿಕೆ ಬಾಂಬ ನಿರುತ್ತೆ, ಅವ್ರ ಅನಿಸಿಕೆ.